ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಂಗಳೂರಿಗೆ ಹೋಗಿ ಬಂದಿದ್ದಾಯಿತು. ಬಂದಾಗ ಲಾನೆಲ್ಲ ಸ್ವಲ್ಪ ಡ್ರೈ ಆಗೋಗ್ಬಿಟ್ಟಿತ್ತು. ಏನಂದರೆ ಹೊಸದು ತುಳಸಿ ಪಾಟ್ ಬೇರೆ ತೊಗೊಂಡು ಬಂದಿದ್ವಿ. ಅದು ಆ್ಯಕ್ಚುಲಿ ಅದನ್ನು ಯಾಕೆ ಅಷ್ಟೊಂದು ಹೈಲೈಟ್ ಮಾಡ್ತೀನಿ ಅಂದರೆ, ಅದು 1-2 ದಿನದ್ದು ಡ್ರೀಮ್ ಅಲ್ಲ. ತುಂಬ ದಿನದಿಂದ, ತುಂಬ ವರ್ಷಗಳಿಂದ ಆ್ಯಕ್ಚುಲಿ ನನಗೆ ಆ ಥರದ್ದು ತಗೋಬೇಕು, ಆ ಥರ ಒಂದು ಲಾನ್ ಮಾಡಿಬಿಟ್ಟು ಆ ಪಾಟಲ್ಲಿ ಆ ಜಾಗದಲ್ಲಿ ಇಡಬೇಕು ಅನ್ನೋದು ಬಹಳ ಆಸೆ ಇತ್ತು. ಆಫ್ಟರ್ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಮುಗ್ದಾದ್ಮೇಲೆ, ಲಾನ್ ಎಲ್ಲ ಬಂದಾದಮೇಲೆ, ಸೊ ನಾವು ಬೆಂಗಳೂರಿಗೆ ಹೋಗಿ ಟೈಮ್ ಆಗಿರಲಿಲ್ಲ. ಬೆಂಗಳೂರಿಗೆ ಹೋದ್ಮೇಲೆ ಸರಿ ಆಯಿತು, ಹೋಗಿ ತೊಗೊಂಡು ಬರೋಣ ಅದು ಅಂತ ಹೇಳಿ ಹೋದ್ವಿ. ಹೋಗಿ ಬರೋ ಅಷ್ಟರಲ್ಲಿ ಅದು ಲಾನ್ ಎಲ್ಲನೂ ಕೂಡ ಡ್ರೈ ಆಗೋಗ್ಬಿಟ್ಟಿದೆ. ಸ್ವಲ್ಪ ಇನ್ನು ಹೊಸದಾಗಿ ಹಾಕ್ಸಿರೋದ್ರಿಂದ ಸ್ವಲ್ಪ ಡ್ರೈ ಆಗಿತ್ತು. ಸೊ ಇವತ್ತು ನಾವು ಅದು ತುಳಸಿದೆಲ್ಲನೂ ಕೂಡ ರೆಡಿ ಮಾಡಿದ್ವಿ. ಹೇಗೆಲ್ಲ ರೆಡಿ ಮಾಡಿದ್ವಿ ಏನು ಅನ್ನೋದಕ್ಕೆ ವಿಡಿಯೋನ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ನನ್ನ ಚಾನಲ್ನ ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಈ ಥರ ವ್ಲಾಗ್ಸ್ಗಳನ್ನ ನಾನು ಹಾಕ್ತಾ ಇರ್ತೀನಿ. ಹಾಗೆ ಸ್ಕಿನ್ ಕೇರ್ ಬಗ್ಗೆ, ಹೇರ್ ಕೇರ್ ಬಗ್ಗೆನೂ ಕೂಡ ನಾನು ನಿಮಗೆ ವಿಡಿಯೋಸ್ಗಳನ್ನ ಮಾಡ್ತಿರ್ತೀನಿ. ಸೊ ನನ್ನ ಚಾನಲ್ನ ತಪ್ಪದೆ ಮಿಸ್ ಮಾಡದೆ ನೋಡಿ, ಓಕೆ. ಸೊ ಈಗ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಪರ್ಫ್ಯೂಮ್ ತರಿಸ್ಕೊಂಡಿದ್ದೆ, ಬಂದಿದೆ. ಸೊ ನೋಡಬೇಕು, ಚೆಕ್ ಮಾಡಬೇಕು ಇದನ್ನು. ನೋಡಿ, ತುಂಬ ಕಡೆ ಈ ಥರ ಒಣಗೋಗಿರೋ ಥರ ಆಗೋಗ್ಬಿಟ್ಟಿದೆ. ಇಲ್ಲೆಲ್ಲ ಮಳೆ ಇಲ್ಲ, ಆದರೆ ಬೆಂಗಳೂರಲ್ಲಿ ಮಳೆ. ಡೈರೆಕ್ಟಾಗಿ ನೋಡೋದಕ್ಕಿಂತ ಕ್ಯಾಮ್ರಾದಲ್ಲಿ ನೋಡಿದ್ರೆ ತುಂಬ ಒಣಗೋಗಿರೋ ಥರ ಕಾಣಿಸ್ತಾ ಇದೆ. ಅದೇ, ಎಲ್ಲಿ ಓಡಾಡಿಲ್ಲ ಅಲ್ಲಿ ಫುಲ್ಲು ಚೆನ್ನಾಗಿದೆ. ಎಲ್ಲಿ ಓಡಾಡಿದ್ದಾರೆ ಅಲ್ಲಿ ತುಂಬ ಗ್ಯಾಪ್ ಇದೆ. ಇದು 2 ಥರ ತುಳಸಿ, ಶ್ರೀ ತುಳಸಿ, ಕೃಷ್ಣ ತುಳಸಿ. ಸ್ವಲ್ಪ ಜನ ಶ್ರೀ ತುಳಸಿನ ಲಕ್ಷ್ಮಿ ಅಂತ ಎಲ್ಲ ಕರೀತಾರೆ. ನಾವು ಶ್ರೀ ತುಳಸಿ, ಕೃಷ್ಣ ತುಳಸಿ ಅಂತಲೇ ಕರಿತೀವಿ. ಇದು ನಮ್ಮ ಹೊಸ ಮನೆಯದೇ ಎಂಟ್ರೆನ್ಸ್. ಇದು ಇಲ್ಲಿ ಇನ್ನೊಂದು ಡೋರ್ ಇದೆ. ಇದು ಓಡಾಡೋದಕ್ಕೆ, ಅದು ಕಾರು ಪಾರ್ಕಿಂಗ್ ಇಲ್ಲಿ ಮಾಡ್ತೀವಲ್ಲ, ಸೊ ಕಾರೆಲ್ಲ ತೆಗೆಯೋದಕ್ಕೆ ಈ ಡೋರ್ನ ಯೂಸ್ ಮಾಡ್ತೀವಿ, ಗೇಟ್ನ. ಇನ್ನೂ ತುಂಬ ಕ್ಲೀನಾಗಿ ಇನ್ನೂ ಮಾಡ್ಕೊಂಡಿಲ್ಲ ನಾವು, ಹೊಸ ಮನೆ ಅಲ್ಲ, ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ನಮ್ಮ ಡೋರ್ದು ಎಂಟ್ರೆನ್ಸ್ ಇದು. ಹೋಮ್ ಟೂರೆಲ್ಲ ಮಾಡಬೇಕು, ಮಾಡೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು, ಇನ್ನೂ ಸ್ವಲ್ಪ ಕ್ಲೀನೆಲ್ಲ ಮಾಡ್ಕೋಬೇಕು ಅಂತ. ಸೊ ಮಕ್ಕಳಿರೋ ಮನೆ ಅಂತ ಗೊತ್ತಾಗಬೇಕಲ್ಲ, ಎಲ್ಲ ಕಡೆ ಟಾಯ್, ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ. ಇದು ನಾವು ಬೆಂಗಳೂರಿಂದನೇ ತೊಗೊಂಡು ಬಂದಿದ್ದು. ಇನ್ನೂ ಮ್ಯಾಟ್ಗಳು ನಾನಿನ್ನೂ ಓಪನ್ ಕೂಡ ಮಾಡೋಕ್ಕಾಗಿಲ್ಲ. ಸೊ ರೀಸನಬಲ್ ಆಗಿ ಸಿಕ್ತು ನನಗೆ. ಲಾಸ್ಟ್ ಟೈಮ್ ನಾನು ಐಕಿಯಾದಲ್ಲಿ ತೊಗೊಂಡಿದ್ದೆ. ಐಕಿಯಾದಲ್ಲಿ ಒಂದೊಂದು ಇದು ಆ್ಯಕ್ಚುಲಿ ಇದು ಐಕಿಯಾದಿದು 750 ರೂಪೀಸ್ ಪೇ ಮಾಡಿದ್ದೆ ನಾನು. ಇಷ್ಟು ಮ್ಯಾಟ್ಗೆ ಲೋಕಲಲ್ಲಿ ತೊಗೊಂಡಿದ್ದು, ಬಟ್ ಇಷ್ಟು ಮ್ಯಾಟಿಗೆ ನಾನು 1000 ರೂಪಾಯಿ ಕೊಟ್ಟಿದ್ದೀನಿ. ಎಷ್ಟು ಒಂದು 8 ಮ್ಯಾಟ್ಗಳಿದೆ. ಚೆನ್ನಾಗಿರುತ್ತೆ, ಡಬಲ್ ಸೈಡ್ ಕೂಡ ಯೂಸ್ ಮಾಡ್ಬೋದು. ಸೊ ಇದು ನಾನು
ಹಾಕಾದ್ಮೇಲೆ ನಿಮಗೆ ಒಂದ್ಸರಿ ತೋರಿಸ್ತೀನಿ. ಚೆನ್ನಾಗಿದೆ ಅದ್ರ ತುಂಬ ವರ್ಷಗಳಿಂದ ಅಲ್ಲೇ ತಗೊಳ್ತಾ ಇರೋದು. ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ಇದು ನಾನು ಚೇಂಜ್ ಮಾಡಿದಾಗ ತೋರಿಸ್ತೀನಿ. ಸ್ವಲ್ಪ ಸ್ವಲ್ಪನೇ ಹಾಕಿ ಮತ್ತೆ. ನಾವು ತುಳಸಿ ಗಿಡದ ಹೊಸ ಪಟ್ಟು ತೊಗೊಂಡಿದ್ದು ಬೆಂಗಳೂರಲ್ಲಿದ್ದು, ಇನ್ನೂ ಹಾಕಿಲ್ಲ, ಹಾಕಬೇಕು. ಅದಕ್ಕೆ ಅಂತ ಗಿಡ ತೊಗೊಂಡು ಬಂದು ಇಟ್ಕೊಂಡಿದ್ದೀವಿ. ಅದಕ್ಕೆ ಕೋಕೋ ಪಿಟ್ ಮಿಕ್ಸ್ ಮಾಡಿ ಹಾಕಬೇಕು. ಸೊ ಲಾನ್ ಸ್ವಲ್ಪ ಯಾಕೋ ಇದಾಗಿತ್ತು, ಅದಕ್ಕೆ ಅದು ಗೊಬ್ಬರ ಹಾಕ್ತಾ ಇದ್ದೀವಿ. ತುಂಬ ಸ್ಮೆಲ್ ಅಲ್ಲ ಇದು, ತುಂಬ ಸ್ಮೆಲ್. ಇದಿಲ್ಲ, ಅದಿತ್ತು. ಇದು ಅಷ್ಟು ಸ್ಟ್ರಾಂಗ್ ಸ್ಮೆಲ್ ಅಂತ ಅನ್ನಿಸ್ತಾ ಇಲ್ಲ, ಇದಿತ್ತು. ನೀರು ಬಿಡ್ಬೇಕಲ್ಲ ಇವಾಗ. ಇದು ಆ್ಯಕ್ಚುಲಿ ರೆಕ್ಲೈನರ್ಸ್ ನಾವು ಹೊಸ ಮನೆಗೆ ಅಂತಲೇ ತೊಗೊಂಡಿದ್ದು. ಸೊ ಇದು ಈ ಥರ ಇದೆ, ಈ ಥರ ಅರೇಂಜ್ ಮಾಡಿದ್ವಿ ನಾವು. ಈ ಕರ್ಟನ್ಸ್ ಅಷ್ಟೇ ಇತ್ತು. ಏನಂತ ಅಂದರೆ ಇದು ಗ್ರೇ ಕಲರ್. ಇದು ಹೆಂಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ, ಬ್ಲೂಯಿಶ್ ಆಗಿ ಪರ್ಪಲಾಗಿ ಕಾಣಿಸ್ತಾ ಇದೆ, ಬಟ್ ಇದು ಆ್ಯಕ್ಚುಲಿ ಗ್ರೇ ಕಲರ್. ಇದು ಏನಂತ ಅಂದರೆ, ಸೊ ಗ್ರೇ ಕಲರ್ಗೆ ಟ್ರಾನ್ಸ್ಪರೆಂಟ್ ಬಂದುಬಿಟ್ಟು ತುಂಬ ಏನಂತ ಹೇಳಿದ್ರೆ ಗ್ರೇ ಕಲರಲ್ಲೇ ಟ್ರಾನ್ಸ್ಪರೆಂಟ್ ಸಿಗುತ್ತೆ. ಸೊ ಆ ಥರ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆದರೆ ಇದನ್ನು ಚೇಂಜ್ ಮಾಡಿದಾಗ ಇದನ್ನು ಚೇಂಜ್ ಮಾಡಬೇಕಾಗತ್ತೆ ಪ್ರತಿ ಸರಿನೂ. ಅಂದರೆ ಒಂದೇ ಕಲರು ಎಲ್ಲದಕ್ಕೂ ಸೆಟ್ ಆಗಬೇಕು. ಇವಾಗ ನಾನು ಇದನ್ನು ಮೆರೂನ್ ಹಾಕಿದ್ರೆ ಮತ್ತೆ ನಾನು ಇದನ್ನು ಟ್ರಾನ್ಸ್ಪರೆಂಟಲ್ಲಿ ಮೆರೂನೇ ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ಕ್ರೀಮಿಶ್ ತೊಗೊಂಡಿದ್ದೀನಿ. ಕ್ರೀಮಿಶ್ ಎಲ್ಲದಕ್ಕೂ ಬರುತ್ತೆ. ಸೊ ನಾನು ಇದು ಮೆರೂನ್ ಹಾಕಿದ್ರೂ ಇದಕ್ಕೆ ಸೂಟ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಟ್ರಾನ್ಸ್ಪರೆಂಟ್ ಬಂದುಬಿಟ್ಟು ಕ್ರೀಮ್ ಕಲರ್ನ ನಾನು ತೊಗೊಂಡಿದ್ದೆ. ಏನಂದರೆ ನಾನೊಂದು ಇಂಟೆಲಿಜೆಂಟ್ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಮಕ್ಕಳದು ಒಂದು ಬ್ರ್ಯಾಂಡ್ ಬಂದಿದೆ. ಸೊ ಇದನ್ನು ನಾನು ತರಿಸ್ದೆ, ಏನೋ ಆಫರ್ ನಡೀತಾ ಇತ್ತಂತ ಹೇಳಿ. ಸೊ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಚೆನ್ನಾಗಂತ ಅನ್ನಿಸ್ತು. ಮೈಲ್ಡ್ ಇದೆ, ಸೊ ತುಂಬ ಇದಿಲ್ಲ. ಮತ್ತು ಈ ಸನ್ಸ್ಕ್ರೀನ್ ಕೂಡ ಇದೆ ಮಕ್ಕಳಿಗೆ ಅಂತಾನೆ. ಸೊ ಸ್ಕೂಲಿಗೆಲ್ಲ ಹೋಗಬೇಕಾದ್ರೆ ಇಲ್ಲ ಸ್ಪೋರ್ಟ್ಸ್ಗೆ ಅಂತ ಹೇಳ್ಬಿಟ್ಟು ಹೋಗಬೇಕಾದ್ರೆ ಹಚ್ಬಿಟ್ಟು ಕಳಿಸ್ಬೋದು. ಇದು ಆ್ಯಕ್ಚುಲಿ ಸೋಪ್. ಇದು 3 ಸೋಪ್ ಇದೆ. ನೋಡೋಣ, ಇದನ್ನು ಆ್ಯಕ್ಚುಲಿ ಇನ್ನೂ ಸ್ಟಾರ್ಟ್ ಮಾಡಿದ್ದೀನಿ. ರಿಸಲ್ಟ್ ಏನಂತ ಹೇಳಿ ಗೊತ್ತಿಲ್ಲ ಇನ್ನೂ. ಸೊ ಶುರು ಮಾಡಿದ್ದೀನಿ, ಬಟ್ ಸ್ಮೆಲ್ ಅಂತೂ ಭಾಳ ಚೆನ್ನಾಗಿದೆ. ಇನ್ನೊಂದು ಶಾಂಪೂ ಇದೆ, ಶಾಂಪೂ ಕೂಡ ಮೈಲ್ಡ್ ಇದೆ. ಮತ್ತು ಇದು ಇನ್ನೊಂದು ಮಾಯ್ಶ್ಚರೈಸರ್. ಇದು ಓಕೆ ಫ್ರೆಂಡ್ಸ್, ನಾನೀಗ ಹೊರಡ್ತಾ ಇದ್ದೀನಿ. ಅದು ಬಟ್ಟೆ ಒಣಗಾಕ್ತೀನಿ ನಾನು ಯಾವಾಗಲೂ ಕೂಡ. ಬೆಂಗಳೂರಿಂದ ಬಂದಿರೋದು ಎಲ್ಲ ಸಾಮಾನುಗಳು ಹಂಗಂಗೆ ಹೊರಡ್ಕೊಂಡ್ಬಿಟ್ಟಿದೆ ನಾನು. ಸೊ ಅದನ್ನೆಲ್ಲ ಸರಿ ಮಾಡಿ ಸ್ಮೆಲ್ ಬರುತ್ತಲ್ಲ ಅದು ಸೊ ಲಾನ್ ಪ್ಲ್ಯಾಂಟ್ಸ್ ಇವನ್ನೆಲ್ಲನೂ ಕೂಡ ಇಷ್ಟಪಟ್ಟು ಹಾಕ್ಕೊಳ್ಳೋರು ಇದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೂ ರೆಡಿ ಇರಬೇಕು.
ವೈಟ್ ಕಾಳುಗಳಿದ್ದಂಗಿದೆ ನೋಡಿ ಅದು. ಬಂದೆ. ಹಾಂ ಸಾಕು. ಹುಷಾರು. ಚೆನ್ನಾಗಿ ಬಂತು, ಇದಾಯಿತು ನೋಡಿ. ನಾನು ಬೆಳಗ್ಗೆ ಅದು ಬಾಡೋಗಿದ್ದು ನೋಡಿ ಹೋಯ್ತು ಗಿಡ ಇದು ಅಂತ ಅಂದ್ಕೊಂಡೆ. ಇದಮ್ಮ ವೈಟ್ ಕಾಳು ಸಾಕು ಬಿಡಿ, ಇದೆ ಅಲ್ಲ ಅದರಲ್ಲೇನೆ. ಮಣ್ಣು ಕಮ್ಮಿ ಆಗುತ್ತೆ, ಆಮೇಲಿಂದ ಅದು ಕೆಳಗಡೆ ಇಳಿದಾಗ ಕಮ್ಮಿ ಆಗೇ ಆಗುತ್ತೆ. ಅವಾಗ ಬೇಕಂತ ಅನ್ಸಿದ್ರೆ ಒಂದು ಸ್ವಲ್ಪ ಮೇಲ್ಗಡೆ ಮಣ್ಣು ಹಾಕೋಣ. ನೀರು ತುಂಬಿಸ್ಕೊಂಬೋದು. ಬೆಂಗಳೂರಲ್ಲಿ ನಾವು ಇಲ್ಲಿ ಸರೌಂಡಿಂಗಲ್ಲಿ ತುಂಬ ಹುಡ್ಕಾಡಿದ್ವಿ ನಾವು, ಈ ಥರದ್ದು ಇದು ಬೇಕಂತ ಹೇಳಿ. ಏನೋ ತುಳಸಿ ಗಿಡದ ಪಾಟ್ ಸಿಕ್ಕೇ ಇರಲಿಲ್ಲ ನಮಗೆ. ಫುಲ್ಲು ಬೇಕಮ್ಮ? ಹಾಂ, ಇದನ್ನು ಚೇಂಜ್ ಮಾಡೋಣ ಅಲ್ಲ. ಪೈಪ್ ನೀರು ತುಂಬ ಸಣ್ಣ ಬರ್ತಾ ಇದೆ. ತರ್ತೀನಿ ಸಾಕು ಅನ್ಸುತ್ತೆ. ಜೋರಾಗಿ ನಡೆಯೋಕ್ಕೂ ಭಯ ಆಗತ್ತೆ. ನೀರಲ್ಲಿ ಹಾಕ್ಬಿಟ್ರಲ್ಲ, ಕರ್ಗತ್ತಾ? ಅಷ್ಟು ನೀರು ಹಾಕಬೇಕಾ? ಇದನ್ನು ನಾವು ಲಾನ್ ಹಾಕಿಸ್ಬೇಕಾದ್ರೆ ಹಾಕಿಸಿದ್ದ ಇದು ಚೆನ್ನಾಗಿ ಬರ್ತಾ ಇದೆ. ಸೊ ಹೀಗಾಗಿ ಇದನ್ನು ಇಟ್ಟಿದ್ದೀವಿ. ಇದು ಈ ಸೈಟಲ್ಲಿ ಇದು ಬಂದು ದೇವಮೂಲೆ, ಅದಕ್ಕೋಸ್ಕರ. ಕರಗುತ್ತಲ್ಲ? ಸಾಕು ಬಿಡಿ. ಸಾಕು ಬಿಟ್ರಮ್ಮ, ಜಾಸ್ತಿ ಆಗುತ್ತೆ ನಾನು ನೀರು. ಇದಕ್ಕೆ ಹಾಕಿ. ಇದೇನು ಮಾಡೋಣ, ಇನ್ನೂ ಒಂದು ತೊಗೊಂಡು ಬರಲ್ಲ ಅದನ್ನು. ಅದು ಇಂಡೋರ್ ಪ್ಲ್ಯಾಂಟ್ ಇದೆ ಅಲ್ಲ ಒಂದು, ಕೋಕೋ. ದೊಡ್ಡ ಪಾಟ್ ತೊಗೊಳ್ಳೋಣ ಅದಕ್ಕೆ. ಇಳೀತದು ಅಷ್ಟೆ. ಮನೆ ಕ್ಲೀನ್ ಮಾಡಿ ಮತ್ತೆ ಮನೆ ಕ್ಲೀನ್ ಮಾಡೋದು, ಮತ್ತೆ ಗಲೀಜಾಗುತ್ತೆ, ಮತ್ತೆ ಕ್ಲೀನ್ ಮಾಡೋದು, ಹಂಗಾಗೋಗಿದೆ ನೋಡಿ. ಇದು ಇಂಡೋರ್ ಪ್ಲ್ಯಾಂಟ್ ಇದು. ಸೊ ಇಷ್ಟಿದೆ ಇದು. ಸೊ ಈ ಗಿಡ ಮಾತ್ರ ದೊಡ್ಡದಾಗಿಬಿಟ್ಟಿದೆ. ಈ ಪಾಟ್ ಚಿಕ್ಕದು, ಅದಕ್ಕೆ ಪಾಟ್ನ ಚೇಂಜ್ ಮಾಡ್ತಾಯಿದ್ದೀವಿ ಈಗ. ಇದನ್ನು ಹಾಕ್ಬಿಟ್ಟು
ಹಾಕೋಣ ದೊಡ್ಡದ್ರಲ್ಲಿ ಅದರಲ್ಲಿ ಎತ್ತಿಡೋಣ. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದೆ. ಸೊ ನಾನು ದೀಪ ಇರುವಂಥ ಇದನ್ನು ತಗೊಂಡಿರಲಿಲ್ಲ, ಅದು ತುಳಸಿ ಗಿಡದ ಏನಿದೆ ಅಲ್ಲ ಪಾಟ್, ಅದಕ್ಕೆ ದೀಪ ಇರೋವಂಥದ್ದು ತಗೊಂಡ್ರೆ ಅದೇನಾಗುತ್ತೆ ಸ್ವಲ್ಪ ಸ್ಪೇಸ್ ತಿನ್ನುತ್ತೆ ಅಂತ ಹೇಳಿದ್ರು. ಸೊ ಮಣ್ಣು ಸರಿಯಾಗಿ ಇಡ್ಸಲ್ಲ ಅಂತ ಹೇಳಿ ಈ ಥರ ತಗೊಂಡಿದ್ದೀವಿ. ಶೇಡ್ಗೆ ಹೆಂಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ. ಸೊ ಇವತ್ತಿಗೆ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವ್ಲಾಗ್. ಥ್ಯಾಂಕ್ ಯು. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.